ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯಗೆ ಶಾಕ್ ಕೊಟ್ಟ ಡಿ.ಕೆ. ಶಿವಕುಮಾರ್. ಡೆಲ್ಲಿಯಿಂದ ಬರ್ತಾ ಇದ್ದ ಹಾಗೆ ಹೈಕಮಾಂಡ್ ನಾಯಕರಿಂದ ಕಾಲ್ ಬಂತು. ಇಬ್ಬರಿಗೂ ಕೂಡ ಡಿ.ಕೆ. ಮತ್ತು ಸಿದ್ದರಾಮಯ್ಯನವ್ರಿಗೆ ಸಂಬಂಧಪಟ್ಟಂತೆ ಡೆಲ್ಲಿ ಬುಲಾವ್ ಮುಹೂರ್ತ ಫಿಕ್ಸ್ ಆಯಿತು ಅಲ್ವಾ. ಅದಾದ ಮೇಲೆ ಬರ್ತಿರುವಂಥ ಅತಿ ಬಿಗ್ ಸ್ಟೇಟ್ಮೆಂಟ್ ಇದು. ಹಾಗೆ ಈ GBA ಒತ್ತುವರಿ ತೆರವು ಜೋರು ಜಟಾಪಟಿ ಆಗಿದೆಯಲ್ಲ, ಕೋಗಿಲು ಸಂಬಂಧಪಟ್ಟಂತೆ ಈ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ರಾಷ್ಟ್ರ ಮಟ್ಟದಲ್ಲಿ, ಆ ವಿಚಾರದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಟ್ವಿಸ್ಟ್ ಇಟ್ಟಿದ್ದಾರೆ. ಡೀಟೇಲ್ಸ್ ನೋಡ್ತಾ ಹೋಗೋಣ, ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಈ ಅಧಿಕಾರಿಗಳ ವಿಚಾರಕ್ಕೆ ಬರೋಣ. ಅಧಿಕಾರಿಗಳು ತೆರವು ಮಾಡಿದ್ರು ತಪ್ಪೇನೂ ಇಲ್ಲ. ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ. ಕೇರಳ CM ಏನು ಕೆಲಸ ಅಂತ ಹೇಳಿದ್ರು ಅವ್ರು ಮೊನ್ನೆ. ತೆರವು ಕಾರ್ಯಾಚರಣೆ ಸ್ವಲ್ಪ ಕಾಂಟ್ರವರ್ಸಿ ಆಗ್ತಾ ಇದ್ದ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ತಿರುಗೇಟ್ ಕೊಟ್ಟಿದ್ರು. ಅದಾದಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡ್ತು. ವೇಣುಗೋಪಾಲ್ ಅವರ ಸಲಹೆ ಸೂಚನೆಗಳು ಬಂದವು. ಸಿದ್ದರಾಮಯ್ಯನವರು ಅಧಿಕಾರಿಗಳ ಮೇಲೆ ಗರಂ ಆದರು ಅನ್ನೋ ಸುದ್ದಿ ಬಂತು. ಈಗ ಮೀಟಿಂಗ್ ಮಾಡ್ತಿದ್ದಾರೆ, ಎನಿ ಟೈಮ್ ಅನೌನ್ಸ್ಮೆಂಟ್ ಆಗಬಹುದು. ಈ ಹೊತ್ತಲ್ಲಿ ಸ್ಪಾಟ್ಗೆ ಭೇಟಿ ಕೊಟ್ಟಂಥ ಡಿ.ಕೆ. ಶಿವಕುಮಾರ್ ಅವ್ರು ಏನು ಹೇಳಿದ್ದಾರೆ ನೋಡಿ. ಸರ್ಕಾರದಿಂದ ಪುನರ್ವಸತಿ ಘೋಷಣೆ ಆಗಬಹುದು, ಈಗಾಗಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ ತೀರ್ಮಾನ ಬೇಕಾದರೂ ಸಿದ್ದರಾಮಯ್ಯನವ್ರು ತಗೊಳ್ಬಹುದು. ಈ ಹೊತ್ತಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಿರೋದು ಸ್ವಚ್ಛತೆ ಕಾಪಾಡಬೇಕು, ಬೆಂಗಳೂರಿನ ಸ್ವಚ್ಛತೆ ಕಾಪಾಡಲೇಬೇಕು. ಸಿಕ್ಕವರೆಲ್ಲ ಇಲ್ಲಿ ಬರೋಕ್ಕಾಗಲ್ಲ. ಕಾರ್ಪೊರೇಷನ್ ಅವರು ಘನತ್ಯಾಜ್ಯ ನಿರ್ವಹಣೆ ಅಂತ ಕಾಂಪೌಂಡನ್ನು ಹಾಕಿದ್ದಾರೆ. ಕೇರಳ CM ಈ ಪಾಲಿಟಿಕ್ಸ್ಗೆಲ್ಲ ನಾನು ಬಗ್ಗಲ್ಲ, ಭೂಕಳ್ಳರಿಗೆ ಅವಕಾಶ ಕೊಡೋಕೆ ಸಾಧ್ಯವೇ ಇಲ್ಲ ಅಂತ ಹೈಕಮಾಂಡ್ ಸೂಚನೆಯ ಬಳಿಕವೂ ಕೂಡ, ಅಂದರೆ ಕೇರಳ ಎಲೆಕ್ಷನ್ ಇನ್ನೇನು ಕೆಲವೇ ತಿಂಗಳಲ್ಲಿ, 3-4 ತಿಂಗಳಲ್ಲಿ ಬಿಸಿ ಏರ್ತಾ ಇದೆ ಅಲ್ಲಿ. ಈ ಟೈಮಲ್ಲಿ ವೇಣುಗೋಪಾಲ್ ಅವರು ಪರ್ಸ್ನಲ್ ಆಗಿ ತೊಗೊಂಡಿದ್ದಾರೆ. ಮತ್ತು ರಾಹುಲ್ ಗಾಂಧಿ ಅವರು ತುಂಬ ಕಣ್ಣಿಟ್ಟಿರುವಂಥ ರಾಜ್ಯ, ಪ್ರಿಯಾಂಕಾ ವಾದ್ರಾ ಅವರ ಸದಸ್ಯತ್ವ ಇರುವಂಥ ರಾಜ್ಯ. ಇಂಥ ರಾಜ್ಯದಲ್ಲಿ ಎಲೆಕ್ಷನ್ ಗೆಲ್ಲಲೇಬೇಕು ಅಂತ ಲೋಕಲ್ ಬಾಡಿ ಎಲೆಕ್ಷನ್ ಬೇರೆ ಗೆದ್ದು ಪ್ರತಿಷ್ಠೆಗೆ ಬಿದ್ದಿರುವ ಕಾಂಗ್ರೆಸ್ಗೆ ಈ ಒಂದು ಪ್ರಕರಣ ಇದೆಯಲ್ವಾ, ಒಂದಿಷ್ಟು ಜನ ಬಹುತೇಕರಲ್ಲಿ ಕೇರಳ ಮೂಲದವರು, ಅಕ್ರಮವಾಗಿ ಜಾಗ ಒತ್ತುವರಿ ಮಾಡಿಕೊಂಡವರು, ಮತ್ತು ಮುಸಲ್ಮಾನರು, ಎರಡೂ ಪ್ರಮುಖವಾದ ಪಾಯಿಂಟು. ಕಾಂಗ್ರೆಸ್ ಹಿನ್ನಡೆ ಆಗಲಿ ಅಂತಾನೆ ಪಿಣರಾಯಿ ವಿಜಯನ್ ಅವರು ಟಾರ್ಗೆಟ್ ಮಾಡ್ತಿದ್ದಾರೇನೋ ಕ್ಲಿಯರಾಗಿ ಕಾಣಿಸ್ತಿದೆ. ಅಲ್ಪಸಂಖ್ಯಾತರ ವಿರೋಧಿಯನ್ನು ಹಣೆಪಟ್ಟಿ ಕಟ್ಟೋದಕ್ಕೆ ಮತ್ತು ಕೇರಳ ಅನ್ಯಾಯ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕೆ ಸಹಜವಾಗಿ ಅವ್ರ ಪ್ಲ್ಯಾನಿಗೆ ಗೊತ್ತಾಗ್ತಿದೆಯಲ್ವಾ. ಹೈಕಮಾಂಡ್ ಸೀರಿಯಸ್ ಆಗಿ ತೊಗೊಂಡಿರುವಾಗಲೂ ಭೂಗಳ್ಳರಿಗೆ ಅವಕಾಶ ಮಾಡಿಕೊಡಲ್ಲ, ಬೆಂಗಳೂರು ಸ್ವಚ್ಛತೆಯೇ ನಮ್ಮ ಪ್ರಯಾರಿಟಿ ಅಂತ ಹೇಳಿ ಸಿಕ್ಕವರೆಲ್ಲ ಇಲ್ಲಿ ಬರೋಕ್ಕೆ ಖಂಡಿತ ಅವಕಾಶ ಮಾಡಿಕೊಡಲ್ಲ ಅಂತ ಸೆಡ್ಡು ಹೊಡೆದ ಡಿ.ಕೆ. ಶಿವಕುಮಾರ್. ಈಗ ಇವರಂತೂ ಹಿಂಗೆ ಹೇಳಿಬಿಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವ್ರು ಪುನರ್ವಸತಿ ಕಲ್ಪಿಸ್ಲಿ ಅಥವಾ ಇನ್ನೇನೋ ಮಾಡಲಿ, ಏನು ಮಾಡಿದ್ರು ಕೂಡ ಸಿದ್ದರಾಮಯ್ಯನವ್ರ ಕಡೆಗೆ ಹೋಗುತ್ತೆ ಅದು. ಮತ್ತೆ ನೋಡಿ ಮುಸ್ಲಿಂ ಓಲೈಕೆ ಅಂತ ಆಗುತ್ತೆ, ನೋಡಿ ಹೈಕಮಾಂಡ್ಗೆ ಮಣಿದ್ರು ಅಂತ ಆಗುತ್ತೆ. ಅದ್ರ ನಡುವೆ ಡಿ.ಕೆ. ಶಿವಕುಮಾರ್ ಈ ರೀತಿ ಗಟ್ಟಿಯಾಗಿ ಮಾತಾಡಿದ್ರಪ್ಪ ಅನ್ನೋದಾದ್ರೂ ಉಳಿಯತ್ತ ಕಡೆಗೆ ಸರ್ಕಾರ ಏನೇ ತೀರ್ಮಾನ ತಗೊಂಡ್ರೂ ಕೂಡ ಅಲ್ಲೂ ಒಂದು ಡಿ.ಕೆ. ಶಿವಕುಮಾರ್ ಅವರ ಈ ನಡೆ ಗಮನ ಸೆಳೀತಾ ಇದೆ. ಈಗ ನೋಡಿ, CM ಕುರ್ಚಿಗೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣ ಬಹುದೊಡ್ಡ ಬಾಂಬನ್ನೇ ಸಿಡಿಸಿದೆ. ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆಗೆ ಚಾನ್ಸ್ ಸಿಗಲಿಲ್ಲ. ಜಸ್ಟ್ ಉಭಯ ಕುಶಲೋಪರಿ ಬಿಟ್ಟರೆ ಟೈಮ್ ಕೊಡಲಿಲ್ಲ. ಸಂಪುಟ ವಿಸ್ತರಣೆ ಬಗ್ಗೆ ಮಾತಾಡಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ವಿದೇಶಕ್ಕೆ ಕರೆದ್ರು, 6ನೇ ತಾರೀಕಿಗೆ ಬರ್ತಾರೆ. ಸೊ 7 ಅಥವಾ 8 ಡಿಸೈಡ್ ಆಗುತ್ತೆ. ಡೆಲ್ಲಿಗೆ ಇಬ್ಬರನ್ನು ಕರೆಸ್ಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹಾರೋ ಮುನ್ನ ಡೇಟ್ ಫಿಕ್ಸ್ ಮಾಡಿ ಹೋಗಿದ್ದಾರೆ. ಇಬ್ಬರು ನಾಯಕರು ಕೂಡ ಡೆಲ್ಲಿಗೆ ಹೋಗಬೇಕಾಗತ್ತೆ, ಡಿ.ಕೆ. ಮತ್ತು ಸಿದ್ದರಾಮಯ್ಯನವರು. ಈ ಡೇಟ್ ಫಿಕ್ಸ್ ಆಗ್ತಾ ಇದ್ದ ಹಾಗೆ ಏನೋ ಒಂದು ಕ್ಲೈಮ್ಯಾಕ್ಸ್ ಇದು ಅನ್ನೋದು ಗೊತ್ತಾಯ್ತಲ್ವ ರಾಜ್ಯ ಕಾಂಗ್ರೆಸ್ನಲ್ಲಿ. ಇದನ್ನು ತುಂಬ ದಿನ ಎಳೆದಾಡಿದ್ರೆ ಆಗಲ್ಲ ಅಂತ ಖರ್ಗೆ ಅವರೇ ರಾಹುಲ್ ಗಾಂಧಿ ಅವರ ಎದುರೇ CWC ಸಮಯದಲ್ಲಿಯೇ ಓಪನ್ ಆಗಿ ಹೇಳಿದ್ದಾರೆ. ಸೋನಿಯಾ ಗಾಂಧಿ ಅವ್ರ ಜೊತೆಗೂ ಮಾತಾಡಿದ್ದಾರೆ, ಅದು ಖಚಿತವಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹಿಂಟ್ ಕೊಟ್ಟಿದ್ದಾರೆ, ಒಳ್ಳೇದಾಗುತ್ತೆ, ಕೆಲಸ ಮಾಡಿದವ್ರಿಗೆ ತಡ ಆಗಿರಬಹುದು, ಸಿಗುತ್ತೆ ಅನ್ನುವಂಥ ಒಂದು ಬಿಗ್ ಸ್ಟೇಟ್ಮೆಂಟು. ಖರ್ಗೆ ಅವರು, ದೊಡ್ಡ ಖರ್ಗೆ ಅವ್ರು ಕೊಟ್ಟಿರುವ, ಯಾರು ಬಂದರೂ ಕಾರ್ಯಕರ್ತರು ಒಪ್ಪಿಕೊಳ್ತಾರೆ, ನೆನಪಿರಲಿ ಯಾರು ದೊಡ್ಡವರಲ್ಲ ಅನ್ನುವ ಎರಡು ಪ್ರಮುಖ ಹೇಳಿಕೆಗಳು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗಬಹುದಾದ ಬದಲಾವಣೆಯನ್ನು ಸೂಚಿಸ್ತಾ ಇದೆ. ಈ ಹೊತ್ತಲ್ಲಿ ಡಿ.ಕೆ. ಬ್ರದರ್ಸ್ ಏನು ಹೇಳ್ತಿದ್ದಾರೆ ನೋಡಿ. ಡಿ.ಕೆ. ಶಿವಕುಮಾರ್ ಅವರ ಅತ್ಯಾಪ್ತ ಬಳಗದ, ಅವರ ಕರ್ಮಭೂಮಿಯ ಶಾಸಕ ಆಗಿರುವಂತಹ ಇಕ್ಬಾಲ್ ಹುಸೇನ್ ಅವರು ಹೇಳ್ತಿದ್ದಾರೆ 6 ಅಥವಾ 9 ಅನ್ನೋದ್ರಲ್ಲಿ ಡೌಟ್ ಇಲ್ಲ, 200%. ಯಾಕಂದರೆ ಇಲ್ಲಿ ವಾಡ ಪುರುಷರುಗಳು ಶರಣರಿದ್ದಾರೆ, ಅವರ ಬಾಯಿಂದ ಬಂದಿದ್ದನ್ನು ನಾನು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ. 6 ಇಲ್ಲ 9,
200% ಡಿ ಕೆ ಶಿವಕುಮಾರ್ CM ಆಗೋದ್ರಲ್ಲಿ ಡೌಟೇ ಇಟ್ಕೊಳ್ಬೇಡಿ ಅಂತಿದ್ದಾರೆ ಇಕ್ಬಾಲ್ ಹುಸೇನ್ ಅವರು. ಜೊತೆಗೆ ಒಪ್ಪಂದ ಆಗಿಲ್ಲ ಅಂದಿದ್ರೆ ಆಗಿಲ್ಲ ಅಂತಾನೆ ಹೇಳ್ತಿದ್ರು, ಆಗಿದ್ದಕ್ಕೆ ತಾನೇ ಆಗಿದೆ ಅನ್ನೋದನ್ನು ಓಪನ್ ಆಗಿ ಹೇಳ್ತಿರೋದು. ಯಾರು ಏನು ಮಾಡಿದ್ರು ನಾವು ಬಿಟ್ಕೊಡಲ್ಲ ಅಂತಿದ್ದಾರೆ. ಅಂದರೆ ಇಷ್ಟು ಸ್ಟ್ರಾಂಗ್ ಆಗಿ ಗೀಟಿಸು ಅಂತ ಮಧ್ಯದಲ್ಲಿ ಒಂದು ಸ್ವಲ್ಪ ಸೈಲೆಂಟ್ ಆದ್ರಲ್ಲ ಶಿವಗಂಗಾ ಬಸವರಾಜ್ ಅವರು, ಇವರೆಲ್ಲ ಈ ಡಿನ್ನರು, ಲಂಚು, ಬ್ರೇಕ್ಫಾಸ್ಟು ಅಂತ ಸಂಧಾನ ಮಾಡಿಸಿದಾಗ ಎಲ್ಲರೂ ಸುಮ್ಮನಾಗಿದ್ರು. ಬಟ್ ಈಗ ಓಪನ್ ಆಗಿ ಹೈಕಮಾಂಡ್ ಎಚ್ಚರಿಕೆಯ ಬಳಿಕವೂ ಕೂಡ ಇಕ್ಬಾಲ್ ಹುಸೇನ್ ಅವರು ಹೇಳ್ತಿದ್ದಾರೆ, ಯಾರೋ ಏನೋ ಹೇಳ್ತಾರೆ ಅಂತೆಲ್ಲ ನಾವು ಬಿಟ್ಕೊಡಲ್ಲ. ಬೀಳ್ಬಹುದು, ನಮ್ಮ ಸ್ಟೇಟ್ಮೆಂಟ್ ಮೇಲೆ ಕಣ್ಣು ಬೀಳ್ಬಹುದು, ಆ್ಯಕ್ಷನ್ ಆಗ್ಬೋದು, ಬಟ್ ನಾವು ಬಿಟ್ಕೊಡೋ ಚಾನ್ಸೇ ಇಲ್ಲ. CM ಆಗೇ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು 9ನೇ ತಾರೀಕಿನ ಒಳಗಡೆ, ಅದು ನಿರ್ಧಾರವಾಗಿದೆ ಅನ್ನುವಂಥ ಶಾಕ್ ಕೊಡ್ತಿದ್ದಾರೆ ಸಿದ್ದರಾಮಯ್ಯ ಬಣಕ್ಕೆ. ನೋಡಿ, ನಾನೆಲ್ಲ ಹೇಳಿದ್ದು ನನ್ನ ಬಾಯಿಂದ ಬರಬೇಕಾದ್ರೆ ಕೆಲವು ಶರಣರು, ಯಾರಿಗೆ ಭಗವಂತ ಆ ಶಕ್ತಿಯನ್ನು ಕೊಟ್ಟಿರ್ತಾರೆ, ಕೆಲವರು ಇದ್ದಾರೆ. ಇಂಥ ದಿನ ಮಳೆ ಬರ್ತದೆ, ಅಂಥ ದಿನ ಮಳೆ ಬರ್ತದೆ, ಇಂಥ ದಿವಸ ಇಂಥ ಅನಾಹುತ ಆಗ್ತದೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅಂಥವರಿಂದ ನಾನು ಮಾಹಿತಿನ ತಗೊಂಡು ಅವರಿಂದ ಆ ಬಾಯಿಂದ ಬಂದದ್ದನ್ನು ನಾನು 6ಕ್ಕೆ ತಪ್ಪಿದ್ರು 9ಕ್ಕೆ ಅಂತ ಹೇಳಿದ್ದೀನಿ. ನೋಡೋಣ, ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ. 200ಕ್ಕೆ 200% 6ಕ್ಕೋ 9ಕ್ಕೋ ಅವರು ಅಧಿಕಾರವನ್ನು ಸಿಗ್ತದೆ ಅವ್ರಿಗೆ. ಏನು ನಡ್ಕೊಳ್ಳಿ, ನಮ್ಮ ನಾಯಕರು ನಾವು ಅದನ್ನು ಆಲಿಸ್ಬೇಕಾಗ್ತದೆ, ನಾವು ಕೇಳಬೇಕಾಗ್ತದೆ. ಅವ್ರಿಗೆ ಆದಂಥ ಒಂದು ರೀತಿಯಲ್ಲಿ ಅವ್ರಿಗೆ ಒತ್ತಡ ಇರ್ತದೆ. ನಿಮ್ಮವರು ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ನಾವು ಅದಕ್ಕೆಲ್ಲ ಬಿಟ್ಕೊಡೋಕೆ ತಯಾರು ಇಲ್ಲ, ನಾವು ಅದಕ್ಕೆ ಹಿಂದೆ ಸರಿಯುವಂಥ ಕೆಲಸನೂ ಇಲ್ಲ. ನಾವು ನಮ್ಮ ಮಾತಿನ ಮೇಲೆ ನಾವು ಬದ್ಧವಾಗಿದ್ದು ನಾವು ಹೇಳ್ತೀವಿ. ಹೇಳ್ತಾ ಇದ್ದೀನಲ್ಲ, ಯಾರೋ ಶರಣರು, ಯಾರಿಗೆ ಶಕ್ತಿ ಭಗವಂತ ಕೊಟ್ಟಿರ್ತಾನ ಅವ್ರ ನಾಲ್ಗೆಯಿಂದ ಬಂದದ್ದನ್ನು ನಾನು ನುಡಿತಾ ಇದ್ದೀನಿ. ಹೇಳುತ್ತಲ್ಲ ಕ್ಲಾರಿಟಿ. ಈಗಾಗಲೇ ನಮ್ಮ ನಾಯಕರು ಹೇಳಿಲ್ವಾ? ಒಪ್ಪಂದ ಆಗಿದೆ ಅಂತ ನಮ್ಮ ನಾಯಕರು ಹೇಳಿದ್ರು ಇಲ್ವೋ ಹೇಳಿ. ಒಪ್ಪಂದ ಆಗಿದ್ರೆ ಮಾತ್ರ ನಮ್ಮ ನಾಯಕರು ಹೇಳಕ್ ಸಾಧ್ಯನೇ ಹೊರತು ಒಪ್ಪಂದ ಇಲ್ದ್ರೆ ಒಪ್ಪಂದ ಇಲ್ಲ ಅಂತ ಹೇಳ್ತಾ ಇದ್ರು. ಎಲ್ರಿಗೂ ನಮಸ್ಕಾರ. ಆಗಿ ನಡೀತದೆ. ಸ್ಥಳೀಯ ಶಾಸಕರು ಕೂಡ ಇದ್ರ ಗಮನಕ್ಕೆ ತಂದು ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಅವರು ಇದನ್ನ ನಾವು ಈ ರೀತಿ ರೆಗ್ಯುಲೈಸ್ ಮಾಡೋಕ್ಕಾಗಲ್ಲ ಇಲ್ಲಿ ಅಂತ ತಿಳಿಸಿ, ನೀವು ನೋಡಿದ್ರಲ್ಲ ಲೀಚೆಟ್ ಪಿಟ್ಟು ಗುಂಡಿ, ಕಸದ ಗುಂಡಿ ಎಲ್ಲ ಇತ್ತು, ಅದ್ರ ಮೇಲೆಲ್ಲ ಕೆಟ್ಕೊಂಡಿದ್ದಾರೆ. ದೃಷ್ಟಿ ಸರಿ ಇಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ಇದಕ್ಕೆ ರಾಜಕೀಯ ಎಲ್ಲ ಬೆರೆಸ್ತಾ ಇದ್ದಾರೆ. ಇದು ಯಾವುದೇ ಸ್ವರೂಪವನ್ನು ಪಡ್ಕೊಳ್ಬಹುದು. ಕರ್ನಾಟಕ ಕುರ್ಚಿ ಫೈಟ್ ಅನ್ನುವಂಥ ಸ್ಪಷ್ಟವಾದ ಸಂದೇಶ ಓಪನ್ ಆಗಿ ಹೈಕಮಾಂಡ್ಗೂ ಕೂಡ ಓಪನ್ ಆಗಿ ಕೊಡ್ತಿರೋದು, ರಾಜ್ಯ ಕಾಂಗ್ರೆಸ್ಗೂ ಕೂಡ ನೇರವಾಗಿ ಕೊಡ್ತಾ ಇರೋದು. DK ಕ್ಯಾಂಪ್ ಈಗ ಬಹಳ ಮಹತ್ವ ಪಡ್ಕೊಳ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.